ಹಲಗೂರಿನಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿದ್ದು, ಬಿಹಾರ್ ಮೂಲದವರು ಶಾಲೆಯ ಜಗಲಿ ಮೇಲೆ 2 ಮಕ್ಕಳನ್ನು ಮಲಗಿಸಿ ಕಾರೆ ಕೆಲಸ ಮಾಡುತ್ತಿದ್ದ ವೇಳೆ ಸುಮಾರು 3 ಹುಚ್ಚು ನಾಯಿಗಳು 3 ವರ್ಷ ಹಾಗೂ 1 ವರ್ಷದ ಆದಿತ್ ಕುಮಾರ್ 3 ವರ್ಷ, ಸ್ವೀಟಿ ಕುಮಾರಿ 1.5 ವರ್ಷದ 2 ಮುದ್ದು ಮಕ್ಕಳಿಗೆ ಹಲಗೂರು ಆಸ್ಪತ್ರೆಗೆ ಕರೆತಂದು ಅಲ್ಲಿ ಚುಚ್ಚುಮುದ್ದು ಇಲ್ಲದ ಕಾರಣ ಮಳವಳ್ಳಿ ಆಸ್ಪತ್ರೆಗೆ ಕಳಿಸಲಾಯಿತು. इधर काम करता कन्नड़ कन्नड़ बरता कन्नड़ ಎಲ್ಲಿಗೆ ನಿಮ್ಮ ಮನೆ ಸ್ಕೂಲಲ್ಲಿ ಮಾಡ್ತಿದ್ದೀರಾ? ಏನು ಪ್ರಾಬ್ಲಮ್ ಆಯಿತು? ಅಲ್ಲದೆ ಹಲಗೂರಿನ 16 ಜನ ಸಾರ್ವಜನಿಕರಿಗೆ ಕಚ್ಚಿರುವುದು ತಿಳಿದು ಬಂದಿದ್ದು, ಹಲಗೂರು ವಾಸಿ ಸಾಗರ್ ಮಾತನಾಡಿ, ಹಲಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿದ್ದು, ಗ್ರಾಮ ಪಂಚಾಯಿತಿಯವರು ಎಚ್ಚೆತ್ತು ಕೂಡಲೇ ನಾಯಿಗಳನ್ನು ಹಿಡಿಯಬೇಕು. ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಎಂದು ತಿಳಿಸಿದರು. ಬಿಹಾರಿಂದ ಬಂದು ಈ ಸ್ಕೂಲಲ್ಲಿ ಕೆಲಸಕ್ಕಿಂತ ಬಂದಿದ್ರು. ಮಕ್ಕಳನ್ನ ಆಚೆ ಆಟ ಆಡೋ ಬಿಟ್ಬಿಟ್ಟು ಸ್ಕೂಲಲ್ಲಿ ಮಕ್ಕಳು ಮನಗಿಸ್ಬಿಟ್ಟು ಗಾರೆ ಕೆಲಸ ಮಾಡ್ತಾಯಿದ್ರು. 3-4 ನಾಯಿ ರೂಮಲ್ಲಿ ಮನಗಿಸಿದ್ದಾಗ ಮಕ್ಕಳೊಳಗೆ ನಾಯಿಗಳು 3-4 ನಾಯಿ ಬಂದ್ಬಿಟ್ಟು ಮಕ್ಕಳಿಗೆಲ್ಲ ಕಚ್ಚಿ ಈ ಥರ ಎಲ್ಲ ಗಾಯ ಮಾಡಿದೆ. ಎಲ್ಲ ಆಸ್ಪತ್ರೆ ತೋರಿಸಿದ್ದಾರೆ. ಇಲ್ಲಿ ಹಲಗೂರಿಗೆ ಆಸ್ಪತ್ರೆ ತುಂಬ ನಾಯಿಗಳದ್ದು ಹಾವಳಿಗಳು ಜಾಸ್ತಿ ಆಗ್ಬಿಟ್ಟು ತುಂಬ ತೊಂದರೆಗಳು ಕೊಡ್ತಾ ಇದೆ ನಾಯಿಗಳು. ಅವರಿಗೆ ದಯವಿಟ್ಟು ವಿಷಯ ಮುಟ್ಟಿಸಿ, ದಯವಿಟ್ಟು ಮಕ್ಕಳು ಇವರು ಬಿಹಾರಿಂದ ಬಂದಿರೋರು ತುಂಬ ತೊಂದರೆ ಆಗಿದೆ.